ಸರಿ, ಹಾ, ಏನಾದ್ರೂ ಹೇಳೋದಿದ್ಯಾ? ತುಂಬಾ ಅಳವಡಿಸ್ಕೊಂಡಿದೀನಿ, ನಾನು ತುಂಬಾ ತಿಳ್ಕೊಂಡಿದೀನಿ. ಇವತ್ ನಿಮ್ ಕಾಲ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವಾಗ್ಲೂ ಕರೆ ಮಾಡಿ ಮಾಡಿ ಸಾಕಾಗಿ ಇವತ್ತು ನೋಡೋಣ ಅಂತ ಒಂದ್ಸರಿ ಹಂಗೆ ಹೊತ್ತೆ ಲೈವ್ ನೋಡ್ದೆ, ಫ್ರೀ ಆಗ್ಲಿಲ್ಲ. ಈಗ ಹೊತ್ತೆ ಹಂಗೆ ಕನೆಕ್ಟ್ ಆಗ್ಬಿಡ್ತು. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಬಹಳ ಸಂತೋಷ. ಸರ್, ನಾವು ವ್ಯವಸಾಯ ಮಾಡ್ತೀವಿ ಅಂತ ಬೇರೆಯವ್ರ ಸಮಸ್ಯೆಗಳೆಲ್ಲ ಕೇಳಿದಾಗ ನಮ್ದೇನು ಅಂತ ದೊಡ್ಡ ಸಮಸ್ಯೆ ಏನಿಲ್ಲ. ತುಂಬಾ ಚೆನ್ನಾಗಿದೆ ಜೀವನದಲ್ಲಿ, ಪರವಾಗಿಲ್ಲ. ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ, ಇರೋದ್ರಲ್ಲಿ ನೆಮ್ಮದಿನೂ ಇದೆ. ಕೆಲವು ವಿಚಾರಗಳು ನನಗೆ ಏನಂದ್ರೆ, ತಪ್ಪು ಇದು ಮಾಡ್ತಾ ಇರೋದು ಅಂತ ಕೆಲವ್ರು ಗೊತ್ತಿದ್ರು ಅದನ್ನ ಸಮರ್ಥಿಸ್ಕೊಂತಾರೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅದೊಂದು ವಿಚಾರ ನನಗ್ ಗೊಂದಲ. ಯಾಕೆ ಆತರ ಸಮರ್ಥಿಸ್ಕೊಂತಾರೆ ಜನ ಅಂತ ಗೊತ್ತಾಗಲ್ಲ ಸರ್ ನನ್ಗೆ. ಯಾಕೆ ಸರ್ ಆತರ ಮಾಡೋದು? ಅವ್ರಿಗೂ ಗೊತ್ತಿರುತ್ತೆ ಅದು ತಪ್ಪು ಇದು ನಾವು ಮಾತಾಡೋದು ತಪ್ಪು ಅಂತ ಗೊತ್ತಿರುತ್ತೆ, ಆದ್ರೂ ಅದನ್ನೇ ಸಮರ್ಥಿಸ್ಕೊಂತಾರೆ. ಇದೊಂದೇ ವಿಚಾರದಲ್ಲಿ ನನಗೆ ಗೊಂದಲ ಜಾಸ್ತಿ ಸರ್. ಅವ್ರಿಗೇನ್ ಹೇಳೋದಾಗ ಅಂತ ಸುಮ್ನೆ ಆಗ್ಬಿಡ್ತೀನಿ, ನಾನು ಮಾತಾಡಲ್ಲ. ಇವ್ರ ಹತ್ರ ಮಾತಾಡಿದ್ರೆ ಮಾತುಗಳು ವೇಸ್ಟ್, ಟೈಮ್ ವೇಸ್ಟ್ ಅಂತ ಸುಮ್ನೆ ಆಗ್ಬಿಡ್ತೀನಿ. ಈಗ ಹೇಳಿ ಸರ್. ಒಂದು, ಈಗ ಡಾಕ್ಟರ್ ಹೇಳ್ತಾರೆ ನೋಡಪ್ಪ, ಚಿಕನ್ ತಿನ್ಬಿಟ್ರಯ್ಯ ಬಹಳ ಹೀಟ್ ಅದು, ಏನು ಅದರಿಂದ ನಿಮಗೆ ಏನೇನೋ ಕಾಯಿಲೆಗಳು ಬರ್ಬೋದು, ಫೈಲ್ಸ್ ಬರ್ಬೋದು, ಅದು ಬರ್ಬೋದು, ತುಂಬ ಹೀಟ್ ಕಂಡ್ರೆ ಅದು ತಿನ್ಬೇಡಿ ಅಂತ. ಅಂದರೆ ಡಾಕ್ಟರ್ ಏನೋ ಹೇಳೋದು ಒಳ್ಳೇದಿಗೆ ಸರಿ, ಬಟ್ ನಾಲಿಗೆ ಚಪ್ಪಲ ಏನು ಹೇಳೋದು ಅದಕ್ಕೆ? ಅಂದರೆ ಯಾವಾಗ ಉಪದೇಶಗಳು ಒಬ್ಬ ಮನುಷ್ಯನ, ಅಂದರೆ ಅವನಿಗೆ ತಿನ್ನೋದ್ರಿಂದ, ಕುಡಿಯೋದ್ರಿಂದ, ಕೆಟ್ಟ ಮಾತಾಡೋದ್ರಿಂದ, ಅವನು ಆ ಚಪಲಗಳಿಂದ ಅವನಿಗೊಂದು ಸುಖ ಸಿಗ್ತಾ ಇದೆ. ಆ ಸುಖದ ಮುಂದೆ ಉಪದೇಶಗಳು ಬಹಳ ಚಿಕ್ಕುವುದು. ಅಂದರೆ ನಾನು ಹೇಳ್ತೀನಿ ನೋಡಪ್ಪ, ಪರಸ್ತ್ರೀ ಪುರುಷ ಅಥವಾ ಪರಸ್ತ್ರೀ ಪರಪುರುಷ ಈ ವಿಚಾರಕ್ಕೆ ಹೋಗ್ಬಿಟ್ರೆ ಅಲ್ಲಿ ಏನೇ ಸುಖ ಸಿಗ್ಬೋದು, ಬಟ್ ಆ ಸುಖ ನಿಮ್ಮ ಮರಣವನ್ನು ತರುವ ಹಾದಿಯಾಗಿರುತ್ತೆ, ಹೋಗ್ಬೇಡಿ ಅಂತ. ಹೌದು, ಆ ಸತ್ಯ ಅವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಆದರೆ ಮನಸ್ಸಿನ ಬಯಕೆ ಅಥವಾ ಇಂದ್ರಿಯಗಳು ಹೇಳ್ತವೆ, ಅಯ್ಯೋ ಆ ಉಪದೇಶ ಯಾಕೆ ಹೇಳ್ತೀಯೋ, ಬಾರೋ ಇರೋದೊಂದು ಜೀವನ ಅನುಭವಿಸೋ. ಅಂದರೆ ಇವೆರಡನ್ನೂ ತಾಳೆ ಹಾಕಿದಾಗ ಅವನಿಗೆ ಉಪದೇಶ ಏನೂ ಅಲ್ಲ ಅಲ್ಲಿ. ಅಂದ್ರೆ ಇಂದ್ರಿಯಗಳನ್ನ ಮೀರಿ ಬುದ್ಧಿಗೆ ಕೆಲಸ ಕೊಟ್ಟು ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಆತ್ಮ ಈ ಎಲ್ಲವೂ ಕೂಡ ಇಲ್ಲ, ಯಾವುದು ನನ್ನದಲ್ಲವೋ ಅದರಿಂದ ಬರುವ ಎಂತ ದೊಡ್ಡ ಪರಮ ಸುಖವಾದರೂ ನನಗದು ಬೇಡ ಅಂತ ಅವನು ನಿರ್ಧಾರ ಮಾಡ್ಬೇಕಂದ್ರೆ ಅವನು ಅಂತ ಉದಾತ್ತವಾದ ವಿಚಾರಗಳನ್ನು ತಿಳ್ಕೊಂಡಿರಬೇಕು, ಅಂತ ಜ್ಞಾನದ ಸಹವಾಸ ಮಾಡಿರಬೇಕು, ಮಹಾತ್ಮರ ಹಿಂದೆ ಮುಂದೆ ಸುತ್ತಿರಬೇಕು, ಇಲ್ಲ ತಂದೆ ತಾಯಿಗಳು ಹೇಳೋ ಬುದ್ಧಿ ಮಾತು ಕೇಳಬೇಕು, ಇಲ್ಲ ಒಳ್ಳೆ ಗೌರವಾನ್ವಿತವಾಗಿ ಬದುಕಿರಬೇಕು. ಇಂಥದ್ದೇನೋ ಇದ್ದಾಗ ಅವನಿಗೇನೂ ಉಪದೇಶ ಮಾಡೋದು ಬೇಡ, ಅವನು ತಾನಾಗಿ ತನ್ನನ್ನು ತಿದ್ದುಕೊಳ್ತಾನೆ. ಆದರೆ ಇದು ಯಾವುದರ ಸುಳಿವು, ಇದು ಯಾವುದರ ಸಹವಾಸವು, ಈ ಒಳ್ಳೆ ಗುಣ, ಒಳ್ಳೆ ಜ್ಞಾನ, ಒಳ್ಳೆ ಮಹಾತ್ಮರ ಸಹವಾಸ, ಒಳ್ಳೆ ಮಾತು, ಒಳ್ಳೆಯವ್ರ ಹಿಂದೆ ಮುಂದೆ ಸುತ್ತಿಲ್ಲ, ಇದು ಯಾವುದೂ ಇಲ್ದಾಗ ಅವನಿಗೆ ಸಿಗರೇಟ್ ಸೇದ್ಬೇಡೆಯ ಅದು ಒಳ್ಳೇದಲ್ಲ ಅಂತ ಇಲ್ಲ. ಅಂದರೆ ಅವನು ಸಿಗರೇಟಲ್ಲಿ ಸಿಗೋ ಸುಖ ಉಪದೇಶದಲ್ಲಿ ಸಿಗಲ್ಲ ಅಂತ ಗೊತ್ತಾದಾಗ ಅವನಿಗೆ ಉಪದೇಶವನ್ನು ಕಸ ಮಾಡ್ಕೊಳ್ಳೋದು 1 ನಿಮಿಷದ ಕೆಲಸ. ಅಂದರೆ ಈ ಲೋಕದಲ್ಲಿ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಅಥವಾ ತೀರಾ ಹಣ್ಣಣ್ಣಾದ ವಯಸ್ಸಾದವರನ್ನು ಹೊರತುಪಡಿಸಿ ಈ ತೀರಾ ತೊಟ್ಟಲಿರೋ ಅಥವಾ 2-3 ವರ್ಷ 4-5 ವರ್ಷದ ಮಕ್ಕಳಿಗೆ ಮತ್ತು ತೀರಾ ಡೆತ್ ಬೆಡ್, ಸಾವಿನ ಹಾಸಿಗೆಯಲ್ಲಿರೋರಿಗೆ ಇವ್ರ ತಪ್ಪುಗಳನ್ನು ಮನ್ನಿಸ್ಲೇಬೇಕು. ಯಾಕಂದರೆ ವಯಸ್ಸಾದ ಮೇಲೂ ಎಲ್ಲೇನಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿಗೂ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇವ್ರ ತಪ್ಪುಗಳನ್ನು ನಾವು ಮನ್ನಿಸಬಹುದು, ಯಾಕಂದ್ರೆ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ. ಈ ಮಧ್ಯದಲ್ಲಿರೋರ ತಪ್ಪುಗಳನ್ನ ಅವ್ರನ್ನ ನಾವು ತಪ್ಪು ಅಂತ ಯಾಕೆ ಗುರುತಿಸ್ತೀವಿ ಅಂದ್ರೆ ಅದು ಗೊತ್ತಿದ್ದು ಆಗುವಂಥದ್ದು. ನಾನು ತೀರಾ ಸಮರ್ಸ್ಕೊಂಡವ್ರ ಹತ್ರ ಮಾತಾಡಕ್ ನಿಂತ್ಕೊಳ್ಳಕ್ಕೆ ಬೇಜಾರಾಗುತ್ತೆ ಸರ್. ಗೊತ್ತಾದ್ರೆ ನಾನು ಮಾತಾಡೋದೇ ಇಲ್ಲ, ಪ್ರಯೋಜನ ಏನು ಅಂತ. ಏನಾಗ್ಬಿಡುತ್ತೆ, ಈಗ ನನ್ನಲ್ಲೂ ಅಂತ ಜನ ತುಂಬಾ ಬರ್ತಾರೆ. ಪೃಥ್ವಿ
ಪೃಥ್ವಿ. ಹಾ ಹೇಳಿ ಸರ್. ಮಾತಾಡ್ತೀನ ಸೋನು ಸರ್ ಮಾತಾಡ್ತಾವ್ರೆ. ನಾನು ಯಾವಾಗ ಪ್ರೋಗ್ರಾಮ್ ನೋಡ್ತೀನಲ್ಲ ಅವ್ರು ನಿದ್ದೆ ಮಾಡ್ಬಿಟ್ಟು ಅವನೇ ನನ್ ಮಗ ಇರ್ಲಪ್ಪ. ಈಗ ಯಾವಾಗ್ಲೂ ನಾನು ಏನಮ್ಮ ಯಾವಾಗ್ಲೂ ಇದನ್ನೇ ನೋಡ್ತೀಯ ಅಂತ, ಇದರಿಂದ ಜೀವನ ತುಂಬಾ ತಿಳ್ಕೊಳ್ಳೋದೈತಪ್ಪ ಅಂತೀನಿ ನಾನು. ಒಂದ್ಸರಿ ಕರೆ ಮಾಡಿ ಮಾತಾಡಮ್ಮ ಯಾವಾಗ್ಲಾದ್ರೂ ಅಂತಾನೆ. ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ ನಿಮ್ ಕಾಲ್ ಸಿಕ್ಕಿದ್ದು. ಇರ್ಲಿ ತಾಯಿ, ತೊಂದ್ರೆ ಇಲ್ಲ. ಬಟ್ ನಿನ್ನ ಒಂದು ಪ್ರಶ್ನೆ ಅಂದ್ರೆ, ಈ ಮೊಂಡುವಾದ ಮಾಡೋರಿಗೆ ನಾವೇನ್ ಮಾಡ್ಬೇಕು ನೋಡು ತಾಯಿ, ಕೇಳುವವರ ಮುಂದೆ ನೀನು ವಾಗ್ಮಿಯಾಗು. ಯಾರು ಗಮನ ಇಟ್ಟು ಕೇಳ್ತಾರಲ್ಲ ಅಲ್ಲಿ ನೀನು ಅತ್ಯಂತ ಶ್ರೇಷ್ಠ ಭಾಷಣಕಾರನಾಗು, ಅತ್ಯಂತ ಶ್ರೇಷ್ಠ ವಾಗ್ಮಿಯಾಗು. ಯಾರು ನಿನ್ನ ಮಾತನ್ನ ಕೇಳುವುದಿಲ್ಲ, ಅವರೇ ಏನೋ ಮೇಲ್ ಬಿದ್ದು ವಾದ ಮಾಡ್ತವ್ರೆ ಅಂದಾಗ ನೀನು ಅಲ್ಲಿ ಅತ್ಯಂತ ಶ್ರೇಷ್ಠ ಕೇಳುಗನಾಗು. ಅರ್ಥ ಆಯ್ತಲ್ಲ? ಅಂದ್ರೆ ನಾನು ವಾಗ್ಮಿ ಆಗ್ಬೇಕಾದ ಜಾಗದಲ್ಲಿ ಬರೀ ಕೇಳುಗನಾಗಬಾರ್ದು. ಬರೀ ಕೇಳುಗನಾಗಿರ್ಬೇಕಾದ ಮೊಂಡುವಾದಕರ ಮುಂದೆ ನಾನು ವಾಗ್ಮಿ ಆದ್ರೆ ಅದಕ್ಕೆ ಅರ್ಥ ಇಲ್ಲ. ನಾನು ಸಾರ್ವಜನಿಕವಾಗಿ ನೂರಾರು ಸಾವಿರಾರು ಕೌನ್ಸಿಲಿಂಗ್ ಮಾಡಿರೋನಾಗಿ ನಾನು ಕಂಡುಕೊಂಡಿರೋ ಸೂತ್ರ ಅದು. ಯಾರೋ ಬಂದು ಇಲ್ಲ ಗುರುಗಳೇ ನೀವೇನಾರು ಹೇಳಿ ನನಗೆ ಅನ್ಸೋದೆ ಹಿಂಗೆ ಇದೇ ಸತ್ಯ ಅಂದಾಗ ಹೌದನ್ನಪ್ಪ ಸರಿ ಆಯ್ತು. ಅಂದ್ರೆ ನಾನು ಕೇಳಿಸ್ಕೊಳ್ಳೋದ್ರಿಂದ ತುಂಬಾ ಚಿಕ್ಕವನಾದೆ ಅಂತಲೂ ಅಲ್ಲ, ಅಥವಾ ಅವ್ನು ಬೇಕಾಬಿಟ್ಟಿ ಮಾತಾಡಕ್ ಬಿಟ್ಟೆ ಅಂತ ಮಾತ್ರ ಅವ್ನು ದೊಡ್ಡವನಾದ ಅಂತಲೂ ಅಲ್ಲ. ಬಟ್ ಸತ್ಯ ಏನು ಅಂತ ನನಗ್ ಗೊತ್ತು. ಅದು ಕಾಲವೇ ಉತ್ತರ ಕೊಡುತ್ತೆ ಸರ್ ಅವ್ರಿಗೆ. ಹಾಗಾಗಿ ಕಾಯ್ಬೇಕು ಅಂತ ನನ್ನ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ಕಾದ್ರೆ ಅದು ಕಾಲವೇ ಉತ್ತರ ಕೊಡುತ್ತೆ ಅವ್ರಿಗೆ. ಒಟ್ಟು ನಾವು 4 ಜನಕ್ಕೆ ಹೇಳೋರಾದಾಗ ಏನ್ ಮಾಡ್ಬೇಕು ಗೊತ್ತಾನವ, ಅಂತ ಮೊಂಡುವಾದಕರು ಬಂದಾಗ ನಾವು ಅವ್ರ ಕಾಲ ಉತ್ತರ ಕೊಡೋದು ಅದೆಲ್ಲ ಅದು ವಿಧಿಗೆ ಬಿಟ್ಟಿದ್ದು. ನಾವೇನ್ ಪ್ರಾರ್ಥನೆ ಮಾಡ್ಬೇಕಂದ್ರೆ, ಭಗವಂತ ಈತನಿಗೆ ಸತ್ಯದ ಅರಿವನ್ನ ಬೇಗ ಮಾಡಿಸಪ್ಪ ಅಂತ ಆತನಿಗೆ ಕಾಲ ಕೆಟ್ಟ ರೀತಿಯಲ್ಲಿ ಹೊಡೆತ ಕೊಡದಂತೆ ನನ್ನ ಪ್ರಾರ್ಥನೆ ಅವನಿಗೋಸ್ಕರ ಇರಬೇಕು. ಅವನು ನನ್ನ ಮಾತು ಕೇಳಲಿಲ್ಲ ಅನ್ನೋ ಮಾತ್ರಕ್ಕೆ ನಾನು ಅವನಿಗೆ ದೂಷಣೆ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ಅಂದ್ರೆ 4 ಜನಕ್ಕೆ ಹೇಳುವಷ್ಟು ಪ್ರಬುದ್ಧತೆ ಭಗವಂತ ಕೊಟ್ಟಾಗ ನಮ್ಮ ಮಾತು ಕೇಳದೆ ಹೋದವರನ್ನ ನಮ್ಮ ಮಾತು ಕೇಳೋರ್ಗಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು ನಾವು. ಆಗ ಮಾತ್ರ ನೀವು ಜ್ಞಾನಿ ಅಥವಾ ನೀವು ಒಬ್ಬ ಸಜ್ಜನ ಮನುಷ್ಯ. ನೀವು ಕೇಳದೇ ಇರೋರ್ನೆಲ್ಲ ದ್ವೇಷಿಸ್ತಾ ಬರ್ತೀಯ ಅಂದ್ರೆ ಅವನಲ್ಲಿ ಒಂದು ರೀತಿ ಕೊರತೆ ದೋಷ ಇದೆ. ಯಾರು ಮೊಂಡುವಾದ ಮಾಡ್ತಿರೋ ಒಂದು ದೋಷ ಆದ್ರೆ ಆ ಮೊಂಡುವಾದ ಮಾಡೋರ್ನ ದ್ವೇಷ ಮಾಡೋ ನಿಂದೊಂದು ದೋಷ. ಇದು ಎರಡೂ ದೋಷವೇ, ಬಟ್ ಅದರ ಆಯಾಮಗಳು ಬೇರೆ ಅಷ್ಟೇ. ಬುದ್ಧ ಸುಮ್ಮನೆ ಎಲ್ಲಾರನ್ನು ನಿಷ್ಕ್ರಿಯ ಮಾಡ್ತಿದ್ದಾನೆ, ಧ್ಯಾನ ಅದು ಇದು ಅಂದ್ಕೊಂಡು ಎಲ್ಲರನ್ನೂ ಸನ್ಯಾಸಿಗಳಾಗಿ ಪರಿವರ್ತನೆ ಮಾಡ್ತಿದ್ದಾನೆ, ಇವನು ಸರಿ ಇಲ್ಲ ಅಂತ ಬುದ್ಧನನ್ನು ಬೈದವರು ಮಕ್ಕುಗಿದವರು ಇದ್ದಾರೆ. ಆ ಸಮಯದಲ್ಲಿ ಅವತ್ತ ಏನೂ ಮಾಡಲಿಲ್ಲ. ಹಾಗಾಗಿ ತಾಳ್ಮೆ ಅನ್ನೋದು ಇದೆಯಲ್ಲ, ಅದು ನಿರಾಸೆಯ ಇನ್ನೊಂದು ಭಾವ ಆಗಬಾರ್ದು. ತಾಳ್ಮೆ ಅದು ನಮ್ಮ ಬೆಳವಣಿಗೆಯ ಒಂದು ಆಯಾಮ ಆಗಬೇಕು. ಅಂದರೆ ನಾನು ಯಾರೋ ನನ್ನ ಮಾತು ಕೇಳ್ತಿಲ್ಲ ಮೊಂಡುವಾದ ಮಾಡ್ತವನೆ ಅಂದರೆ ನಾನು ಸುಮ್ಮನೆ ಆಗ್ಬಿಟ್ಟೆ ಅಂದರೆ ಅದರ ಅರ್ಥ ಅವನ ಮುಂದೆ ಇವನೇನಪ್ಪ ನನ್ನ ಮಾತು ಕೇಳ್ತಿಲ್ವಲ್ಲ ಅನ್ನೋ ನಿರಾಸೆಯ ಇನ್ನೊಂದು ಮುಖ ತಾಳ್ಮೆ ಆಗಬಾರ್ದು. ತಾಳ್ಮೆ ತಡೆಯಪ್ಪ ಅದೇನು ಮಾತಾಡ್ತಾನೆ ಕೇಳೋಣ, ನನಗೂ ಏನೋ ಅಲ್ಲಿಂದ ಸಿಗ್ಬೋದು ಏನಾದರೂ ವಿಷಯ, ಇಲ್ಲ ಇವನು ಮುಂದೆ ವಾದಿಸೋದು ಅಥವಾ ಇಂಥ ವಾದ ಮಾಡೋದ್ರ ಮುಂದೆ ನನ್ನ ಮಾತು ಯಾವುದೇ ಅರ್ಥ ಇಲ್ಲ ಅಥವಾ ಅದು ಯಾವುದು ಫಲ ಕೊಡೋದಿಲ್ಲ. ಸರಿ ಅವನ್ನ, ಯಾಕಂದರೆ ಈ ವಾದ ಮಾಡೋರನ್ನ ಹೇಗೆ ಬದಲಾಯಿಸ್ಬೇಕಂದ್ರೆ ಅವ್ರ ಮಾತನ್ನು ನಾನು ತಾಳ್ಮೆಯಿಂದ ಕೇಳಿದ್ರೆ ಅವನ ಕಡೆಗೆ ನನ್ನ ಹಂತಕ್ಕೆ ಬಂದು ನಿಲ್ತಾನೆ. ಅವನು ನೀವು ಮಾತಾಡೋಕೆ ಬಿಡದೆ ಹೋದ್ರೆ ಅಲ್ಲಿ ನಿಮ್ಮ ಮಾತು ಪೂರ್ಣ ಆಗಲ್ಲ, ಅವನ ಮಾತು ಪೂರ್ಣ ಆಗಲ್ಲ. ಅದ ಹಾಗೇನವ, ಜಗತ್ತಲ್ಲಿ ಮಾನವರು ದಾನವರು ಅಂತ ಇಬ್ಬರಿದ್ದಾರೆ. ದೇವರು ಮೇಲಿದ್ದಾನೆ, ಆದರೆ ಈ ಮನುಷ್ಯರು ರಾಕ್ಷಸರು ಇಬ್ಬರನ್ನು ಈ ಭೂಮಿಯಲ್ಲಿ ಬಿಟ್ಟಿದ್ದಾನೆ. ಮನುಷ್ಯರಾದವ್ರು ಏನು ಮಾಡ್ತಾರೆ? ತಪ್ಪು ಮಾಡ್ತಾರೆ, ಆದರೆ ಅದನ್ನು ತಾವೇ ಕಂಡುಕೊಳ್ತಾರೆ ಅಥವಾ ಬೇರೆ ಯಾರಾದರೂ ಕಂಡಿಡಿದು ಹೇಳಿದಾಗ ಹೌದು ಅಂತ ಒಪ್ಕೊಳ್ತಾರೆ, ತಿದ್ದುಕೊಳ್ತಾರೆ. ಇವರು ಮನುಷ್ಯರು. ಈ ದಾನವರು ಅಂದರೆ ರಾಕ್ಷಸರು ಅಂದರೆ ಅವ್ರು ತಪ್ಪು ಮಾಡ್ತಾರೆ, ಗೊತ್ತಿದ್ದು ಮಾಡ್ತಾರೆ, ಮತ್ತು ಯಾರು ಹೇಳಿದ್ರು ಅದು ಕೇಳಲ್ಲ. ಇನ್ನು ತಿದ್ಕೊಳ್ಳೋದಂತೂ ಬಹಳ ದೂರದ ಮಾತು. ರಾವಣನ್ ತಗೊಳ್ಳಿ, ಕಂಸನ್ ತಗೊಳ್ಳಿ, ಅಥವಾ ಯಾರು ರಾಕ್ಷಸರು ತುಂಬ ಜನ ಬಂದು ಹೋಗಿ ಅವರೆಲ್ಲ, ಅಂದರೆ ದುರ್ಯೋಧನಗೆ
ಅವನು ಹೇಳ್ತಿದ್ನಂತೆ, ನಾನು ಏನು ಮಾಡ್ತಾ ಇದ್ದೀನಿ ಅನ್ಯಾಯ ಅದು ನನಗೆ ಗೊತ್ತು, ಧರ್ಮ ಅಂದ್ರೆ ಏನು ಅಂತ ನನಗೆ ಗೊತ್ತು, ಆದರೂ ನಾನು ಅದನ್ನು ಪಾಲಿಸಲ್ಲ. ಅಧರ್ಮ ಒಳ್ಳೇದಲ್ಲ ಅಂತ ಗೊತ್ತು, ಆದರೂ ನಾನು ಅದನ್ನೇ ಮಾಡ್ತೀನಿ. ಅಂದ್ರೆ ಈ ರಾಕ್ಷಸ ಬುದ್ಧಿ ಇದೆಯಲ್ಲ, ಈ ಲೋಕದಲ್ಲಿ ಬೆಳೆಯ ನಡುವೆ ಕಳೆ ಇದ್ದೇ ಇರುತ್ತಲ್ಲವ, ಹೌದಲ್ಲ? ಹಾಗೆ ಒಳ್ಳೆಯದ್ರ ನಡುವೆ ಕೆಟ್ಟದ್ದು, ಲಾಭದ ಜೊತೆ ನಷ್ಟ, ಹುಟ್ಟಿನ ಜೊತೆ ಸಾವು, ಬೆಳಕಿನ ಜೊತೆ ಹಗಲು, ರಾತ್ರಿಯ ಜೊತೆ ಅಂದ್ರೆ ಹಗಲಿನ ಜೊತೆ ರಾತ್ರಿ, ಇವೆಲ್ಲ ಹಿಂದಿಂದಲೇ ಇರೋ ವಸ್ತುಗಳು. ಇವನು ಒಂದೊಂದೊಂದು ಬಿಟ್ಟಿರೋದಿಲ್ಲ. ಅದೇ ಸೃಷ್ಟಿಯ ಬಹಳ ಬ್ಯೂಟಿಫುಲ್ನೆಸ್ ಅಥವಾ ಅದೇ ಸೃಷ್ಟಿಯ ಸೌಂದರ್ಯ. ಹುಟ್ಟಿದವನು ಸಾಯಲೇಬೇಕು, ಹಗಲಾದ್ಮೇಲೆ ರಾತ್ರಿ ಮತ್ತೆ ರಾತ್ರಿ ಆದ್ಮೇಲೆ ಬೆಳಕಾಗಲೇಬೇಕು, ಲಾಭಕ್ಕೆ ಹೋದವನು ನಷ್ಟ ಅನುಭವಿಸ್ಲೇಬೇಕು, ವಿಮಾನದಲ್ಲಿ ಆರೋನ್ ಕೆಳಗಡೆ ಇಳಿಲೇಬೇಕು, ಮನೆಯಲ್ಲಿ ಚೀಲಗಟ್ಲೆ ಇರೋ ದವಸ ಧಾನ್ಯ ಒಂದಿವ್ಸ ಕರಗಲೇಬೇಕು. ಇದು ಸತ್ಯ ಅಲ್ಲ? ಹಾಗಾಗಿ ರಾವಣಂದೆ ನಾನು ಇಷ್ಟೊತ್ತು ಕತೆ ಹೇಳ್ತಾ ಇದ್ದೆ, ಅಯ್ಯೋ ನಾನು ಸೀತೆ ಹೊತ್ಕೊಂಡ್ಬಂದಿದ್ದು ತಪ್ಪಾಯ್ತು ಕಣಪ್ಪ, ರಾಮ ನನ್ನನ್ನು ಕ್ಷಮಿಸ್ಬಿಡು ಅಂದಿದ್ರೆ ಅವನು ಮನುಷ್ಯ ಆಗ್ತಿದ್ದ. ಯಾರು ಹೇಳಿದ್ರು ನಾನು ರಾಮ ಬರ್ಲಿ, ಅವನು ಯಾವನಾದ್ರೂ ಬರ್ಲಿ, ನಾನ್ ಸೀತೆ ಬಿಡಲ್ಲ ಕಣ ಅಂತ ಹಠಕ್ಕಿಡ್ದ. ಅದಕ್ಕೆ ಅವನೊಂದು ರಾಕ್ಷಸ ಅನ್ನೋದು ನಾವು. ಹಾಗಾಗಿ ನಿಮ್ಮ ಊರಲ್ಲೇ ಎಲ್ಲರೂ ಮನುಷ್ಯರೇ ಇದ್ದಾರೆ ಅಂತ ಏನಿಲ್ಲ. ಅದಕ್ಕೆ ನಮ್ಮ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಲೋಕದಲ್ಲಿ 100ರಲ್ಲಿ 80 ಜನ ರಾಕ್ಷಸರೇ ಅವರಂತೆ, ಇನ್ನು 20 ಜನ ಮನುಷ್ಯರವರಂತೆ. ನಿಮ್ ಊರಲ್ಲಿ ಬಿಟ್ಬಿಡಿ, ನಿಮ್ ಮನೇಲೇ ಇರ್ತಾರೆ. ಮಗ ಗಂಡ ಅನ್ನೋ ಎಲ್ಲ ಭಾವನಾತ್ಮಕ ಸಂಬಂಧವನ್ನು ಸ್ವಲ್ಪ ಬದಿಗಿಟ್ಟು ಅವರ ಗುಣಗಳ ಆಧಾರದ ಮೇಲೆ ನೋಡು, ರಾಕ್ಷಸರು ಇರ್ತಾರಲ್ಲಿ. ಹಾಗಾಗಿ ರಾಕ್ಷಸ ಮನೋಭಾವವುಳ್ಳವರು ಅವರು ಒಪ್ಕೊಳ್ಳಲ್ಲ. ಅದನ್ನ ಇನ್ನೂ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅವರು ವಾದ ಮಾಡ್ತಾರೆ. ಹೀಗಾಗಿ ಎಲ್ಲರೂ ಅವ್ರ ತಪ್ಪನ್ನು ಒಪ್ಕೊಳ್ಳೋದಾದ್ರೆ ರಾಮರಾಜ್ಯ ಆಗ್ಬಿಡ್ತಾ ಇತ್ತಲ್ಲವ. ಅದಿಲ್ಲ. ಅದಕ್ಕೆ ತಾನೇ ಈ ಕಾರ್ಯಕ್ರಮದಲ್ಲಿ ಅವಳು ಒಂದು ಬಾರಿ ಆದ್ರೂ ನಾನು ನಿಮ್ಮ ತಾಯಿಯನ್ನು ಮಾತನಾಡಿಸ್ಬೇಕು ಅನ್ನೋದು ಒಂದು ಇಚ್ಛೆ ಸರ್ ನಮ್ಗೆ. ಏನವ? ನಿಮ್ಮ ತಾಯಿ ಜೊತೆ ಒಂದು ಸರಿನಾದ್ರೂ ನನ್ನ ಲೈಫಲ್ಲಿ ನಾನು ಮಾತಾಡ್ಬೇಕು ಅನ್ನೋದೊಂದು ಆಸೆ ಸರ್ ನಮ್ಗೆ. ಇಲ್ಲಿಂದಾನೇ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಸರ್. ಯಾವ ಪುಣ್ಯಾತಿ ಎತ್ತಳೋ ಗೊತ್ತಿಲ್ಲ, ಇಷ್ಟು ವಯಸ್ಸಿಗೆ ನಾನು ನಿಮ್ಮ ಹೆಸರು ಕೇಳಿ ನಿಮ್ ಮಿಸಸ್ ಹೆಸರು ಇರ್ಬೋದು, ಅದು ಸೋನು ಅನ್ನೋದು ಅಂತ ಅರ್ಥ ಮಾಡ್ಕೊಂಡಿದ್ದೆ ಫಸ್ಟ್ ಪ್ರೋಗ್ರಾಮ್ ನೋಡ್ಬೇಕಾದ್ರೆ. ಆಮೇಲೆ ಗೊತ್ತಾಯ್ತು ಅದು ನೀವು ಹಾಡುಗಾರರಾಗಿದ್ರಿಂದ ಆ ಹೆಸರು ಏನೋ ಬಂದಿದ್ದು ಅಂತ ಗೊತ್ತಾಯ್ತು. ಹೌದು ಸರ್, ಗೊತ್ತಿರ್ಲಿಲ್ಲ. ಅದು ಆತರ ಕಲ್ಪನೆ ನಾನು ಅನ್ಕೊಂಡಿದ್ದೆ. ಏನೋ ಸೋನು ಅಂದ್ರೆ ಅವ್ರ ಮೇಡಮ್ ಹೆಸರೇನು ಅದಕ್ಕೆ ಆತರ ಇಟ್ಕೊಂಡಿದ್ದಾರೆ. ಸೋನು ಶ್ರೀನಿವಾಸ್ ಅಂದ್ರೆ ಅವ್ರು ತುಂಬಾ ದೊಡ್ಡ ಏಜ್ ಆಗಿರೋರು, ಪ್ರವಚನ ಕೊಡೋರು, ವಯಸ್ಸಾಗಿರೋರು ಏನೋ ಅಂದ್ಕೊಂಡಿದ್ದೆ. ನಾನು ಸುಮಾರು ಒಂದು 60-50 ವಯಸ್ಸಲ್ಲಿ ಅನುಭವ ಜಾಸ್ತಿ ಇದೆ ಇವ್ರಿಗೆ ಅನ್ಕೊಂಡಿದ್ದೆ ನಾನು. ನನಗೆ ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರಿಗೆ ಈ ತರ ಇದೆ ಪ್ರೋಗ್ರಾಮ್ ನೋಡು ಅಂತ. ನಾನು ಇಲ್ಲ ನಮ್ಗೆ ಹಂಗೆ ಹೇಳ್ಕೊಳಂತ ವಿಚಾರ ಏನಿಲ್ಲ, ಏನ್ ನೋಡೋದ್ ಬಿಡು ಅಂತ ಅನ್ಕೊಂಡೆ. ಆದ್ರೂ ಒಂದ್ಸರಿ ನೋಡೋಣ ಅಂತ ಅವ್ರು ಕಳ್ಸಿದ್ರು, ಲಿಂಕ್ ಕಳ್ಸಿದ್ರು. ನೋಡ್ಬೇಕಾದ್ರೆ ನಾನು ಈಗ ಬೇರೆ ಯಾವ್ದೂ ನೋಡಲ್ಲ ಸರ್ ಫೋನಲ್ಲಿ. ನಮ್ಮನೇಲಿ ಯಾವಾಗ್ಲೂ ಯಾರೋ ಹೇಳೋದನ್ನೇ ಕೇಳ್ತಾ ಇರ್ತಿ. ಏನ್ ಕೇಳೋದ್ ನೀನು ಅಂತಾರೆ ನಮ್ಮನೇಲಿ. ನಮ್ಮನೆಯವ್ರಿಗೆ ಮಾತ್ ಬರಲ್ಲ ಸರ್. ಅಮ್ಮರು ಅವ್ರಿಗೆ ಮಾತ್ ಬರಲ್ಲ. ಅವರು ಹುಟ್ಟದಾಗಿಂದಂಗೆ ಇರೋದ್ರಲ್ಲಿ ನೆಮ್ಮದಿ ಆಗಿದೆ ಸರ್. ಬದುಕು ಕಷ್ಟ ಏನಿಲ್ಲ. ಸಂತೋಷ. ನಿನ್ನ ಮಾತಲ್ಲಿ ಒಂದು ಆಧ್ಯಾತ್ಮಿಕತೆ ಇದೆ, ಒಂದು ಡಿವೈನಿಟಿ ಇದೆ. ಅದನ್ನ ಹಾಗೇ ಕಾಪಾಡ್ಕೊಳ್ಳಿ. ಅದು ನಿಮಗೆ ಇದೆ ಸರ್. ಇರೋದ್ರಲ್ಲಿ ನೆಮ್ಮದಿ ಇದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ನಮ್ಮೂರಿಗೆ ತೊಂದರೆ ಇಲ್ಲ. ಭಗವಂತ ಇಲ್ಲಿವರೆಗೂ ಚೆನ್ನಾಗಿತ್ತು, ಅವ್ನು ಇನ್ನೂ ಇಡ್ತಾನೆ ಅನ್ನೋ ನಂಬಿಕೆ ನಮ್ಗೈತೆ. ನಾನು ಯಾವತ್ತೂ ನಿರಾಳವಾಗಿ ಅವ್ರು ಗೊತ್ತಿದ್ದು ಮಾತಾಡಲ್ಲ ಅಂತ ಗೊತ್ತಿದ್ದು ಮದ್ವೆ ಮಾಡ್ಕೊಂಡೆ. ಅವತ್ತಿಂದ ಭಗವಂತ ಏನೋ ಮಕ್ಕಳನ್ನ ಚೆನ್ನಾಗ್ ಕೊಟ್ಟವನೆ. ಮಕ್ಳು ಚೆನ್ನಾಗಿದ್ದಾರೆ ನನ್ಗೆ, 2 ಗಂಡು ಮಕ್ಳು. ಅತ್ತೆ ಮಾವನು ಪರವಾಗಿಲ್ಲ, ನೋಡ್ಕೊಂತಾರೆ, ತೊಂದ್ರೆ ಏನಿಲ್ಲ. ಇರ್ಲವಾ, ಭಗವಂತ ಒಂದು ಕಿತ್ಕೊಂಡ್ರೆ ಒಂದು ಕೊಟ್ಟಿರ್ತಾನೆ, ಯೋಚನೆ ಮಾಡ್ಬೇಡ. ಕೊಟ್ಟಿದ್ದಾನೆ ಸರ್, ಅದ್ರಲ್ಲಿ ನನ್ಗೆ ತೃಪ್ತಿ ಇದೆ ಸರ್. ಗಂಡನ ವಿಚಾರದಲ್ಲಿ, ಅತ್ತೆ ಮನೆ ವಿಚಾರದಲ್ಲಿ ನನಗೆ ಸಂಪೂರ್ಣವಾಗಿ ತೃಪ್ತಿ ಇದೆ ಸರ್. ನಾನು ಎಷ್ಟು ನಿರಾಳವಾಗಿ ಎಷ್ಟೋ ಜನ ನನ್ಗೆ ಹೇಳಿದ್ರು ಬೇಡ ಮಾಡ್ಕೊಂಬೇಡ, ಸುಖ ಹಂಚ್ಕೊಳಕ್ ಆಗಲ್ಲ ಅಂತ. ನಾನು ಭಗವಂತನವನೇ. ನನಗ್ ಜನಗಳೆಲ್ಲ ಎಲ್ಲ ಹೇಳಿದ್ರು ಕೇಳಿಸ್ಕೊಂಡಿರೋ ಗಂಡಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ ಸರ್. ನಾನು ಈ ಪ್ರೋಗ್ರಾಮ್ ಅಲ್ಲಿ ನೋಡಿದಾಗಿಂದ ನನ್ನ ಲೈಫ್ ಚೆನ್ನಾಗಿದೆ ಅಂತ ನನ್ಗೆ ಅನ್ಸ್ಬಿಟ್ಟೈತೆ. ಇದು ಬೇಕಾಗಿರೋ. ಹ್ಞೂ ಸರ್, ನಾನು ತುಂಬಾ ನಿರಾಳ ಆಗೋಗ್ಬಿಟ್ಟಿದ್ದೀನಿ. ನಾನು ಎಷ್ಟು ನಿರಾಳ ಆಗೋಗ್ಬಿಟ್ಟಿದ್ದೀನಿ ಅಂದ್ರೆ ಏನು ಥಿಂಕ್ ಮಾಡಲ್ಲ. ಏನ್ ಭಗವಂತ ಏನ್ ಇಟ್ಟಿದಾನೋ ಅದು ಆಗ್ತೈತೆ. ಸುಮ್ಮನೆ ಥಿಂಕ್ ಮಾಡಿ ಏನ್ ಪ್ರಯೋಜನ? ಬದುಕಿದ್ದಷ್ಟು ಸಮಯ
ಈ ಆತ್ಮವನ್ನ ಸಂತೋಷವಾಗಿರ್ಬೇಕು, ತೃಪ್ತಿಯಾಗಿರ್ಬೇಕು. ನಾನು ಯಾರಾದ್ರು ಗಂಡ ಸತ್ಯ ಹೆಂಡತಿ ಜಗಳ ಸತ್ಯ ಆಡ್ತಿದ್ರೆ ಹೇಳ್ತೀನಿ ನಾನು ಹಿಂಗೆ ಯಾರೋ ನಮ್ಮವರೇ ಒಬ್ರು ಅಂತ ಇದ್ರು, ನನ್ಗೆ ಇನ್ನ ಒಳ್ಳೆ ಆಫರ್ ಇತ್ತು ಅಂತ ಹೇಳಿ ಇರೋದ್ರಲ್ಲಿ ತೃಪ್ತಿ ಕೊಡ್ಬೇಕು. ಎಲ್ಲೋ ಆಫರ್ ದಿನ ಹೊರಟೋಗೈತೆ, ಆಫರ್ ಇವತ್ತು ಬರುತ್ತೆ ನಿಂಕ ಅಂತ ಹೇಳಿ ನಾನು. ಇರ್ಲವ, ನಿಮ್ಮ ತಿಳುವಳಿಕೆ ಶ್ರೇಷ್ಠವಾದದ್ದು. ಭಗವಂತ ನೋಡಿ, ದೊಡ್ಡವರಾದರೂ ಕೂಡ ಎಷ್ಟು ಶರಣಾಗಿ ಮಾತಾಡ್ತೀರಿ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮ ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಏಕಾಗ್ರತೆ, ಮನಃಶಾಂತಿಯನ್ನು ಕೊಟ್ಟು ಭಗವಂತ ನಿಮ್ಮೊಂದಿಗೆ ಆ ಮಕ್ಕಳನ್ನ ಆಶೀರ್ವಾದ ಸರ್ ನನ್ಗೆ, ಹಾ ನಿಮ್ಮ ಆಶೀರ್ವಾದ ಸರ್ ನನ್ಗೆ. ನನ್ಗೊಂದು ನೀವು ಸಹಾಯ ಮಾಡಿದ್ರೆ ಸಾಕು ಸರ್. ನಿಮ್ಮ ತಾಯಿಯವ್ರ ನಂಬರ್ನ ನನ್ಗೆ ಕಳ್ಸಿಕೊಟ್ರೆ ನಾನು ಒಂದು ಬಾರಿ ಆದ್ರೂ ಮಾತಾಡ್ಬೇಕು ಸರ್. ಅವ್ರಿಗೆ ಅವ್ರು ತೊಂದರೆ ಕೊಡಲ್ಲ ನಾನು ಪ್ರತಿ ಸಾರಿ ಮಾಡಿ. ಸರಿ, ನೀವು ಇದಕ್ಕೊಂದು ಮೆಸೇಜ್ ಮಾಡಿ. ಫೋನ್ ಮಾಡಿದ್ದೆ ಮುಖ್ಯವಾಗಿ ಅದೇ ವಿಷಯ ಸರ್. ಅದು ಗೊಂದಲ ಒಂದು ಪರಿಹಾರ ಮಾಡ್ಕೊಳ್ಳೋದಿತ್ತು, ಯಾಕೆ ಸಮರ್ಸ್ಕೊಂತಾರೆ ಅಂತ. ಅದು ಪರಿಹಾರ ಆಯ್ತು ನನ್ಗೀಗ. ಮುಂದೆ ನಾನು ಹೇಗಿರ್ಬೇಕು ಅನ್ನೋದು ಕಲ್ಸ್ಕೊಂಡಿದೀನಿ, ತಿಳಿಸ್ಕೊಟ್ಟಿದ್ದೀರಾ ನೀವು. ಅಯ್ಯೋ, ನಿಮ್ಮ ತಾಯಿ ನಿಮ್ಮ ತಾಯಿಯವ್ರ ನಂಬರ್ ನನ್ಗೆ ಕಳ್ಸಿಕೊಟ್ರೆ ನಾನು ಅವ್ರಿಗೆ ಒಂದು ಬಾರಿ ಆದ್ರೂ ಮಾತಾಡ್ತೀನಿ, ತೊಂದರೆ ಕೊಡಲ್ಲ ಸರ್ ನಾನು ಅವ್ರಿಗೆ. ಅಯ್ಯೋ ಹಾಗೇನಿಲ್ಲವ, ನಮ್ಮವ್ವ ಹಾಗೆ ನೋಡಿದ್ರೆ ಇವ್ರಿಗೆ ಈಗ ಪಾರ್ಟ್ ಟೈಮ್ ಕೆಲಸನೇ ಅವ್ರಿಗೆ. ಅದು ಎಷ್ಟೋ ಅಜ್ಜಿದಿರು, ವಯಸ್ಸಾದವರು, ನಿಮ್ಮ ಅಮ್ಮನನ್ನ ನಾವು ನೋಡ್ಬೇಕು, ಫೋನ್ ಮಾಡಿ ಮಾತಾಡ್ತಿದ್ರು ನಿಮ್ ಜೊತೆ. ಮೇಯಿಸೋದು ಏನೋ, ಇವ್ರು ಇಷ್ಟು ಏಜ್ ಆಗಿರೋರೆಲ್ಲ ಎಷ್ಟು ತಿಳ್ಕೊಬೇಕು, ಇವ್ರಿಂದ ನಾವು ಕಲಿಬೇಕು ಅನ್ನೋದು ಮನ್ಸಿಗಿದೆ ಅಂದ್ರೆ ನಮ್ಗಿನ್ ಎಷ್ಟೈತೆ ಅಂತ ನಾನು ಅನ್ಕೊಂಡೆ. ನಾವ್ ಏನೇನು ಇಲ್ಲ ಇವ್ರ ಮುಂದೆ ಅನ್ಕೊಂಡೆ. ಹಾಗೇನಿಲ್ಲವ. ಇರ್ಲಿ, ನಮ್ಮಮ್ಮನ ಮಾತಾಡ್ಸೋ ನಿಮ್ಮ ಆಸೆಯನ್ನ ನಾನು ಸ್ವಯಂ ಈಡೇರಿಸ್ತೀನಿ. ಇದಕ್ಕೊಂದು ಮೆಸೇಜ್ ಮಾಡಿ, ಇದೇ ನಂಬರ್ಗೊಂದು ಮೆಸೇಜ್ ಮಾಡಿ. ನಾನು ನನ್ನ ಮಕ್ಕಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೋಡಪ್ಪ ಈ ತರ ಈ ಪ್ರವಚನ ಬರುತ್ತೆ, ಇದು ಬರುತ್ತೆ, ಇದನ್ನ ಕೇಳ್ರಿ, ಫೋನಲ್ಲಿ ಗೇಮ್ ಆಡಿ ಇನ್ನೊಂದ್ ಆಡಿ ತಲೆ ಬೋರ್ ಮಾಡ್ಕೊಂಡ್ಬಿಡ್ರಿ ಹೇಳ್ತೀನಿ. ಯಾವಾಗ್ಲೂ ಅವ್ರು ಹೇಳೋದನ್ನೇ ಕೇಳಿಸ್ಕೊಂತಿರಲ್ಲ. ಒಂದ್ 5 ನಿಮಿಷ ಕೇಳಿಸ್ಕೊಂಡ್ಬಿಟ್ರೆ ಆಮೇಲೆ ಬೇಡ ಅನ್ಸಿದ್ರೆ ಬಿಟ್ಬಿಡ್ರಿ ಹೇಳ್ತೀನಿ ನಾನು. ನನ್ ದೊಡ್ಡ ಮಗ ಸ್ವಲ್ಪ ಆಲಿಸ್ತಾನೆ, ಅವ್ನು ಕೇಳಿಸ್ಕೊಂತಾನೆ. ಅವ್ನು 10 ವರ್ಷ, ಇವಾಗ ಆಲ್ಸೋ 60 ಐತೆ, ಅವ್ನಿಗೆ ಕೇಳಿಸ್ಕೊಂತಾನೆ. ಅವನು ಚೆನ್ನಾಗೈತೆ ಅವ ಪ್ರೋಗ್ರಾಮ್ ಇದು ಅಂತಾನೆ. ಅವನು ಇನ್ನ 8 ವರ್ಷ. ಅವನು ಸ್ವಲ್ಪ ಹಂಗೆ ತಿಟ್ಟೆ, ಪರವಾಗಿಲ್ಲ. ಮಕ್ಕಳು ಕಾಯಿಲೆ ಬರ್ದೇನೆ ಆಸ್ಪತ್ರೆಗೆ ಯಾರು ಹೋಗಲ್ಲ ತಾಯಿ. ಹಾ ಸರ್, ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಅವರೇ ಹುಡುಕ್ತಾರೆ. ಅದು ಎಲ್ಲರ ವಿಚಾರದಲ್ಲೂ ಹೌದು. ಏನೂ ಇಲ್ಲದೆ ಹೋದ್ರೂ ನಾನು ಅದನ್ನು ಕೇಳಿಸ್ಕೊಳ್ತೀನಿ ಅಂದ್ರೆ ಅದು ಭಗವಂತನೇ ಆಶೀರ್ವಾದ ಮಾಡಿ ಕಳಿಸ್ಬೇಕಂತ ಮನಸ್ಸು ಬರ್ಬೇಕಂದ್ರೆ. ಏನೋ ಡಿಪ್ರೆಷನ್ ಹೋದಾಗ ಮಾತ್ರ ಇಂತ ಹುಡುಕ್ತೀನಿ ಅಂದಾಗ ಅದು ಸರ್ವೇ ಸಾಮಾನ್ಯ. ನಾವು ನೋಡಿದೀವಿ, ನೋಡಿದ್ರು ಈ ಪ್ರೋಗ್ರಾಮ್ ಅಲ್ಲಿ ಕೇಳೋ ತರ ನನಗೆ ಯಾವ ಕಷ್ಟನೂ ಇಲ್ಲ. ಭಗವಂತ ತುಂಬಾ ಚೆನ್ನಾಗಿಟ್ಟಿದ್ದಾನೆ ನನ್ಗೆ ಅನ್ಸುತ್ತೆ. ನಾನು ಒಂದೊಂದ್ಸರಿ ನಾನು ಲಕ್ಕಿ ಬಿಡಪ್ಪ, ಎಷ್ಟೊಂದ್ ಜನ ಗಂಡ ಇಲ್ಲ, ಮಕ್ಕಳಿಲ್ಲ, ಹಂಗಾಯ್ತು ಹಿಂಗಾಯ್ತು ಏನೇನೋ ಹೇಳ್ತಾರೆ. ಆದ್ರೆ ನನ್ಗೆ ಎಲ್ಲಾನು ದೇವ್ರು ಕೊಟ್ಟವನು, ಇರೋದ್ರಲ್ಲಿ ತೃಪ್ತಿ ಪಡೋಣ ಅನ್ಸುತ್ತೆ ನನ್ಗೆ. ಗ್ರೇಟ್ ತಾಯಿ. ನಿಮ್ಮಂತ ಸಂಪರ್ಕ ರೇಖಾ ಅವರಂತೂ ಒಬ್ರು ಫೋನ್ ಮಾಡಿ ಮಾತಾಡ್ತಿದ್ರಲ್ಲ ಸರ್ ಒಂದ್ಸರಿ. ಹೌದು ಹೌದು ಹೌದು. ನೀವು ಒಂದ್ಸರಿ ಅವ್ರಿಗೆ ಪೋಸ್ಟ್ ಕಾಸ್ಟ್ ಕರೆ ಮಾಡಿದ್ರಿ, ಆ ಪ್ರೋಗ್ರಾಮ್ ನೋಡಿದೀನಿ ಸರ್. ಅವ್ರ ಹೆಲ್ತ್ ಹೇಗಿದೆ ಸರ್ ಈಗ? ಚೆನ್ನಾಗಿದ್ದಾರೆ. ಬಟ್ ಹಾಗೆ ನೋಡಿದ್ರೆ ಕಳೆದ 2-3 ವಾರದಿಂದ ಯಾರೋ ಕೈಲಿ ಕಳಿಸಿದ್ರು ನಾನು ಮಾತಾಡ್ಬೇಕಂತ. ಪಾಪ ಇಲ್ಲಿ ಕರೆ ತಗೊಳ್ಲಿಕ್ಕಾಗಿಲ್ಲ. ನಾನು ಈ ವಾರದಲ್ಲಿ ಇನ್ನೊಮ್ಮೆ ಅವ್ರನ್ನ ಮಾತಾಡಿಸ್ತೀನಿ, ಆರೋಗ್ಯ ವಿಚಾರಿಸ್ಕೊಳ್ತೀನಿ. ಅಂತವರಿಂದ ತುಂಬಾ ಆತ್ಮವಿಶ್ವಾಸ ಸಿಗುತ್ತೆ ಸರ್ ಬೇರೆಯವ್ರಿಗೆ. ಸತ್ಯ ಸತ್ಯ. ಅಯ್ಯೋ, ಆ ಹೆಣ್ಮಗಳಂತೂ ನನ್ನ ಇಡೀ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ 1000 ಜನ ಮಾತಾಡಿಸಿದ್ದೀನಿ. ಬಟ್ ರೇಖಾ ಅವ್ರ ಬದುಕು ಯಾರಾದ್ರೂ ಫೋನ್ ಮಾಡ್ಲಿ ಸರ್, ನಾನು ಆ ವಿಡಿಯೋ ನೋಡಿದೆ ಸರ್. ಕ್ಯಾಲಿಫೋರ್ನಿಯಿಂದ ಒಂದು ಹುಡುಗಿ ಫೋನ್ ಮಾಡಿದ್ದು, ಅವ್ರು ನೋಡಿದೆ ಸರ್. ಕೆಲವೊಂದು ಹೆಣ್ಮಕ್ಳಂತೂ ಅವರು ಮೇಣದ ಬತ್ತಿ ಕರಗಿದಂತೆ ಕರಗಿ ಇನ್ಯಾರಿಗೂ ಸ್ಫೂರ್ತಿಯಾಗಿದ್ದಾರೆ. ಹೌದು ಸರ್. ಅವ್ರಗಳ ಮುಂದೆ ಎಲ್ಲ ನಾವೆಲ್ಲ ಏನೇನು ಇಲ್ಲ ಬಿಡಪ್ಪ, ನಮ್ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅಂತ ತುಂಬಾ ಅಂದ್ರೆ ತುಂಬಾ ನಿರಾಳಾಗೋಗ್ಬಿಟ್ಟಿದೀನಿ ಸರ್ ನಾನು. ಸಂತೋಷ, ಬಹಳ ಒಳ್ಳೇದು. ತುಂಬಾ ಕೆಲಸ ಇದೆ, ಕಷ್ಟ ಇದೆ, ಇರ್ಲಿ ಕಷ್ಟ ಎಲ್ಲಾರ್ಗು ಇರುತ್ತೆ, ಯಾರಿಗಿರಲ್ಲ ಕಷ್ಟ. ಮಾನಸಿಕವಾಗಿ ಹಿಂಸೆ ಅಂತೂ ಏನಿಲ್ಲ, ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನೆಮ್ಮದಿ ಕೊಟ್ಟಿದ್ದಾನೆ, ಅದೇ ತುಂಬಾ ಖುಷಿ ಅಂದ್ರೆ ನನ್ಗೆ ಅದೇ ಸರ್. ಒಳ್ಳೆದಾಗ್ಲಿ. ನಮ್ಮ ಅಮ್ಮನ ಜೊತೆ ನೀವು ಮಾತಾಡಿ, ನಿಮಗೆ ನಾನು ನಂಬರ್ ಕಳಿಸ್ತೀನಿ, ಇದಕ್ಕೊಂದು ಮೆಸೇಜ್ ಮಾಡಿ ನಮ್ಮ ಅಮ್ಮನ ನಂಬರ್ ಕಳಿಸ್ತಾರೆ. ಸರ್ ನಿಮ್ಮ ಆರೋಗ್ಯ ಹೇಗಿದೆ ಸರ್? ನಾನು ಅದನ್ನ ಕೇಳೋದೇ ಮರ್ತು ಬಿಟ್ಟೆ ನಮ್ಮ ಮಾತಲ್ಲಿ. ಏನವ?
ಆರೋಗ್ಯ ಒಂದ್ಸರಿ ಏನೋ ಅಪೆಂಡಿಕ್ಸ್ ಏನಾಗಿತ್ತು ಹೌದು ನೋಡ್ರಿ, ಹೌದು ಹೌದು ಪರವಾಗಿಲ್ಲ. ಬಹುತೇಕ ಚೇತರಿಸ್ಕೊಂಡಿದ್ದೀನಿ, ಏನಿಲ್ಲ. ಬಟ್ ಈ ಕಳೆದ 2-3 ದಿನದಿಂದ ಸ್ವಲ್ಪ ಕೋಲ್ಡ್, ಶೀತ. ಹಾ, ನಮ್ಗೂ ಹಾಗೆ ಸರ್ ಇಲ್ಲಿ ಆಗಿರೋದು. ಖರ್ಚಿಪ್ ಬೆಳಗ್ಗೆ ಸ್ವಲ್ಪ ಇಟ್ಕೊಂಡಾಗ್ಲೇ ಬೇಗ ನಿಮ್ಗೆ ಅರ್ಥ ಹೇಳ್ತೀವಿ. ಖರ್ಚಿಪ್ ಜೊತೆ ಇಟ್ಕೊಂಡಾಗ್ಲೇ ಅರ್ಥ ಆಗಿರುತ್ತೆ. ಹಾಗೆ ನನಗಂತೂ ಕೋಲ್ಡ್, ನಮಗೂ ಹಾಗೆ ಕೋಲ್ಡ್ ಆಗಿದೆ. ಅಂದ್ರೆ ಮೇನ್ಲಿ ಮಧ್ಯಾಹ್ನ ನಮ್ ಬೇರೆ ಧ್ವನಿಯಲ್ಲೇ ಅಂದ್ರೆ ಜ್ಞಾನ ಎಷ್ಟು ಮುಖ್ಯವೋ ನಮಗೆ ಧ್ವನಿನೂ ಅಷ್ಟೇ ಮುಖ್ಯ. ಬಟ್ ಹೌದು ನನಗೆ ಸರ್. ಅನಿಸ್ತು, ಇವನ್ ನನಗೆ ಅಮ್ಮ ಹೇಳ್ತಿದ್ರು ಬೆಳಿಗ್ಗೆ, ಇವತ್ತು ನೀನು ಲೈವ್ ಮಾಡೋಕ್ಕಾಗಲ್ಲ ಬಿಡು ಮಾರ್ರೆ ಅಂತಿದ್ರು. ಇಲ್ಲ ಅದೇನಾಗ್ಲಿ ಮಾಡೇ ಮಾಡಿ ನಿಂತ ಅಂದ್ರೆ ನಾನು ಅಂದ್ಕೊಂಡಿದ್ದೆ ಓಕೆ ಇವತ್ತು ಲೈವಲ್ಲಿ ಆಗಲ್ಲ ಅಂತ. ಬಟ್ ಸರಿ, ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಸಾಂತ್ವನ ಹೇಳೋರು, ನಿಮ್ಗೆ ಭಗವಂತ ಆರೋಗ್ಯ ಕೊಡ್ಬೇಕು ಸರ್. ಇಲ್ಲವಾ ನಾನಂತೂ ಪ್ರತಿ ಸಾರಿ ಅದನ್ನೇ ಕೇಳೋದು, ನೀವು ಇನ್ನೂ 100 ವರ್ಷಗಳ ಕಾಲ ಇರಬೇಕು. ಎಷ್ಟೊಂದ್ ಜನ ಆದಿತ್ಯರ ಹೆಣ್ಮಕ್ಳಿಗೆಲ್ಲ ನೀವು ಸರಿ ದಾರಿ ತೋರಿಸ್ತೀರಾ, ನೀವು ಇನ್ನೂ ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾನ್ ಕೇಳ್ಕೊತೀನಿ. ನಿಮ್ಮ ದೊಡ್ಡತನ ಅದು. ಕೇಳ್ಕೊತೀನಿ ಸರ್. ದೇವ್ರ ಕೈ ಮುಗ್ದಾಗೆಲ್ಲ ನಾನು ಚೆನ್ನಾಗಿರ್ಬೇಕು, ನನ್ನವರನ್ನವರು ಚೆನ್ನಾಗಿರ್ಬೇಕು, ಪ್ರಪಂಚ ಸರ್ವೋ ಜನ ಸುಖಿನೋ ಭವಂತು ಅಂತಾರಲ್ಲ, ಆತರ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ಭಗವಂತ ಅನ್ಕೊಂತೀನಿ. ಗ್ರೇಟ್ ಗ್ರೇಟ್. ಸ್ವಾರ್ಥ ಮನಸ್ಥಿತಿಯಿಂದ ಏನನ್ನೂ ಕೇಳಲ್ಲ ಸರ್ ನಾನು. ದೇವ್ರ ಹತ್ರ ಏನೂ ಕೇಳಬಾರ್ದಂತವ. ಕೇಳಲ್ಲ ಸರ್. ಇವತ್ತು ಇರ್ತೀರಿ, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಯಾಕೆ ಸ್ವಾರ್ಥ ಪಡ್ಬೇಕು? ಇರೋದನ್ನೆಲ್ಲಾರು ಹಂಚ್ಕೊಂಡ್ರೆ ಅದು ಕಷ್ಟ ಇರಲ್ಲ, ತೊಂದರೆ ಏನು ಇರಲ್ಲ. ನಿಜ ಭಕ್ತ ಅಂದಾಗ ನೋಡಿ, ನಮ್ಮ ನರಸಿಂಹಾವತಾರ ಅಂತ ನಮ್ಮ ದಶಾವತಾರಗಳಲ್ಲಿ ಬರ್ತಕ್ಕಂಥ ಅಂದ್ರೆ ಹಿರಣ್ಯಕಶಿಪುನನ್ನು ಕೊಲ್ಲಿಕ್ಕೆ ಬಂದಂತ ಅವತಾರ. ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಪ್ರಹ್ಲಾದ ಮಹಾನ್ ವಿಷ್ಣು ಭಕ್ತ. ಆ ತಂದೆ ಹಿರಣ್ಯಕಶಿಪು ರಾಕ್ಷಸ. ಅವರ ಅಣ್ಣ ಹಿರಣ್ಯಾಕ್ಷನನ್ನ ವಿಷ್ಣು ಹಂದಿಯ ಅವತಾರದಲ್ಲಿ ಹೋಗಿ ಕೊಂದುಬಿಟ್ಟಿರ್ತಾನೆ. ನನ್ನ ಅಣ್ಣನನ್ನ ಕೊಂದಿದ್ದಾನಲ್ಲ ಈ ಹರಿ, ಇವನನ್ನ ನಾನು ಬಿಡಲ್ಲ ಅಂತ ಹಿರಣ್ಯಾಕ್ಷನ ತಮ್ಮ ಈ ಹಿರಣ್ಯಕಶಿಪು. ಈ ಹಿರಣ್ಯಕಶಿಪುನ ಮಗ ಈ ಭಕ್ತ ಪ್ರಹ್ಲಾದ. ನೋಡಿ ಇದು ಹೆಂಗ್ ವಿಚಿತ್ರ ಅಂದ್ರೆ, ತಂದೆ ಭಗವಂತನನ್ನ ದ್ವೇಷಿಸ್ತಕ್ಕಂಥವನು, ಆ ತಂದೆಯೇ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಭಗವಂತನ ಪರಮ ಭಕ್ತ. ಹೆಂಗಿದೆ ನೋಡಿ ಕಥೆ. ಸೊ ಹೀಗೆ ಆ ಹಿರಣ್ಯಕಶಿಪುವಿನ ಹಾವಳಿ ಜಾಸ್ತಿ ಆಯಿತು. ದೇವತೆಗಳೆಲ್ಲ ಆ ಹಿರಣ್ಯಕಶಿಪುವಿನ ಕಾಟ ತಡೆಯೋಕಾಯ್ತಿಲ್ಲ, ಅವನಿಗೇನಾದ್ರೂ ಒಂದು ಗತಿ ಕಾಣಿಸಿ ಅಂತ ವಿಷ್ಣುವಲ್ಲಿ ಕೇಳಿಕೊಂಡಾಗ ನರಸಿಂಹ ಅವತಾರದ ಬಲ್ಲಿ ಬಂದು ತಂದೆ ಅಂದ್ರೆ ಆ ಮಗ ಪ್ರಹ್ಲಾದನ ಮುಂದೇನೆ ಆ ಹಿರಣ್ಯಕಶಿಪುವಿನ ಕರಳನ್ನು ಬಗೆದು ಮಾಲೆ ಹಾಕೊಳ್ಳ. ಅಂದ್ರೆ ಆ ಭಗವಂತ ವಿಷ್ಣು ನರಸಿಂಹಾವತಾರದಲ್ಲಿ ಎಷ್ಟು ಉಗ್ರನಾಗಿದ್ದ ಅಂದ್ರೆ, ದೇವತೆಗಳಿಗೂ ಅಂದ್ರೆ ಹಿರಣ್ಯಕಶಿಪುವನ್ನು ಕೊಂದಾದ ಈ ಆ ಕರಳನ್ನ ಮಾಲೆ ಹಾಕೊಂಡ್ರು ಆ ಉಗ್ರ ಅವತಾರ ನಿಂತಿಲ್ಲ. ಎಲ್ರಿಗೂ ಹೆದರಿಕೆ, ಏನಾಗುತ್ತೋ, ಹೆಂಗಿದೊಂದು ಸಮಾಧಾನ ಮಾಡೋದು ಅಂತ. ಅಷ್ಟೆಲ್ಲದರ ಮುಂದೆ ಈ ಪುಟ್ಟ ಹುಡುಗ ಭಗವಂತನ ಭಕ್ತನಾದ ಪ್ರಹ್ಲಾದ ನರಸಿಂಹನ ಹತ್ರಕ್ಕೆ ಹೋಗ್ತಾನೆ. ಯಾವ ದೇವತೆಗಳು ಆ ಉಗ್ರಾವತಾರವನ್ನು ನೋಡಿ ಹತ್ರಕ್ಕೆ ಹೋಗ್ಲಿಕ್ಕೆ ಎದುರುತ್ತಾ ಇದ್ರು, ಅಂತ ಸಮಯದಲ್ಲಿ ಈ ಪುಟ್ಟ ಹುಡುಗ ಪ್ರಹ್ಲಾದ ಭಗವಂತನ ಬಳಿ ಹೋಗ್ತಾನೆ. ಅಂದ್ರೆ ಇಲ್ಲಿ ಒಂದು ಸೈಕಾಲಜಿ ಇದೆ. ನನಗೆ ಯಾವಾಗ ಭಗವಂತನ ಬಗ್ಗೆ ಪ್ರೀತಿ ಇರುತ್ತೆ, ಅವನ್ಗೆ ಎಂತ ಉಗ್ರನಾಗಿದ್ರು ನಾನು ಅಲ್ಲಿಗೆ ಹೋಗ್ತೀನಿ. ಅಂದ್ರೆ ಮನೆಯಲ್ಲಿ ಒಬ್ಬರು ಯಜಮಾನರಿದ್ದಾರೆ, ಊರಿಗೆಲ್ಲ ಗೌಡ್ರು, ಊರಿಗೆಲ್ಲ ಬುದ್ಧಿ ಹೇಳೋರು. ಅವ್ರ ಮನೆಯಲ್ಲಿ ಒಂದು ಪುಟ್ಟ ಹುಡುಗ ಇದೆ, ಮೊಮ್ಮಗ. ಆ ಮೊಮ್ಮಗನ್ ಕಂಡ್ರೆ ಆ ಯಜಮಾನ್ರಿಗೆ ತುಂಬಾ ಪ್ರೀತಿ. ಆದ್ರೆ ಊರಿನವ್ರ ದೃಷ್ಟಿಯಲ್ಲಿ ಈ ಯಜಮಾನ ಮಹಾನ್ ಕೋಪಿಷ್ಟ. ಇವನು ಕೋಪ ಮಾಡ್ಕೊಂಡ್ರೆ ಊರೇ ಗಡ ನಡ್ಗೋಗುತ್ತೆ, ಯಾರು ಹತ್ರಕ್ಕೆ ಹೋಗಿ ಎದುರುತ್ತಾರೆ. ಆದ್ರೆ ಅವನು ಎಷ್ಟೇ ಕೋಪದಲ್ಲಿರ್ಲಿ, ಈ ಮೊಮ್ಮಗ ಹೋಗಿ ಆ ಪಂಚೆ ಹತ್ರ ನಿಂತ್ಕೊಂಡು ತಾತ ಅಂದ್ರೆ ಎಲ್ಲ ಕೋಪ ಕರ್ಗೋಗಿ ಮೊಮ್ಮಗನ ಕಡೆಗೆ ಎತ್ಕೊಂಡು ಏನ್ ಮಗು ಅಂತ ಕೇಳ್ತಾನೆ. ಹೌದಲ್ಲ? ಅಂದ್ರೆ ನನಗೆ ಭಗವಂತನ ಕುರಿತು ಅಪಾರ ಪ್ರೇಮ ಇದ್ರೆ ಅದು ಉಗ್ರಾವತಾರ ಆದ್ರೇನು, ಶಾಂತಾವತಾರ ಆದ್ರೇನು, ನಾನು ಬುದ್ಧನ ಬಳಿ ಹೆಂಗ್ ಶಾಂತವಾಗಿರೋ ಬುದ್ಧನ ಬಳಿ ಹೋಗ್ತೀನೋ ಹಂಗೆ ಉಗ್ರವಾಗಿರೋ ನರಸಿಂಹನ ಬಳಿನೂ ನಾನು ಅಷ್ಟೇ ಪ್ರೀತಿಯಿಂದ ಹೋಗ್ತೀನಿ. ಯಾವಾಗ ಭಗವಂತನ ಕುರಿತು ನನಗೊಂದು ಪ್ರೇಮ ಇದ್ದಾಗ, ಅದು ಅತ್ಯಂತ ಶುದ್ಧ ಪ್ರೇಮ, ಯಾವುದು ಸ್ವಾರ್ಥ ಇಟ್ಕೊಂಡು ಮಾಡಿದ ಭಕ್ತಿ ಆಗಿರಬಾರ್ದು ಅಂತ. ಸರಿ, ನರಸಿಂಹ ಅವತಾರದಲ್ಲಿ ಹಂಗೆ ನರಸಿಂಹ ಉಗ್ರವಾಗಿ ನಿಂತಿದ್ದಾನೆ. ಆಗ ಪ್ರಹ್ಲಾದ ಹೋದ. ಆ ನರಸಿಂಹ ಕೂಡ ಶಾಂತನಾದ. ಆ ಪ್ರಹ್ಲಾದನ ಮೇಲೆ ತಲೆ ಮೇಲೆ ಕೈ ಹಾಕಿ, ಮಗು
ನಿನ್ನ ಭಕ್ತಿಯನ್ನು ಮೆಚ್ಚಿದೀನಿ ಕಣಪ್ಪ, ನಿನಗೇನು ವರ ಬೇಕು ಕೇಳ್ಕೊ ಅಂತಾನೆ. ನೋಡಿ, ಅಲ್ಲಿವರೆಗೂ ನರಸಿಂಹ ಅವತಾರದಲ್ಲಿ ಭಗವಂತ ನರಸಿಂಹ ಕೋಪಗೊಂಡಿದ್ದ. ಈ ವರ ಏನು ಬೇಕು ಕೇಳು ಮಗನೇ ಅಂತ ಪ್ರಹ್ಲಾದನಿಗೆ ಕೇಳಿದ ತಕ್ಷಣ ಈ ಪ್ರಹ್ಲಾದನ ಕೋಪ ಬಂದ್ಬಿಡ್ತು. ಏನಪ್ಪ ದೇವ್ರೆ, ನಿನ್ನನ್ನು ನಾನು ಭಕ್ತನಾಗಿ ಅಥವಾ ನಿನ್ನನ್ನು ನಾನು ಪ್ರೀತಿಸೋದು ನಿನ್ನ ಜೊತೆ ವರ ಇಸ್ಕೊಳ್ಳೋಕಲ್ಲ, ನಾನು ಅಂಥ ಸ್ವಾರ್ಥಿ ಅಲ್ಲ. ನನ್ನ ಭಕ್ತಿಯನ್ನು ನೀನು ವ್ಯವಹಾರ ಮಾಡಿಬಿಟ್ಟಲ್ಲೋ. ನಾನು ನಿನ್ನನ್ನು ಭಕ್ತಿ ಮಾಡ್ತೀನಿ, ನೀನು ನನಗೆ ಬಂಗ್ಲೆ ಕೊಡು, ಕಾರ್ ಕೊಡು, ರಾಜ್ಯ ಕೊಡು, ಸೈನಿಕರನ್ನು ಕೊಡು, ಹೆಂಡತಿ ಕೊಡು, ಅದು ಕೊಡು ಅಂದರೆ ಅದು ವ್ಯವಹಾರ ಆಯಿತು. ನಾನು ನಿನ್ನನ್ನು ವ್ಯವಹಾರವಾಗಿ ನೋಡಿಲ್ಲ, ನಾನು ನಿನ್ನ ಭಕ್ತ. ನನ್ನ ಭಕ್ತಿಯನ್ನು ಹಿಂಗೆ ಅವಮಾನ ಮಾಡಿಬಿಟ್ಟಲ್ಲ, ಇದು ಸರಿನಾ ಅಂತ ಆ ಪುಟ್ಟ ಹುಡುಗ ಕೋಪ ಮಾಡ್ಕೊಂಡ್ಬಿಡ್ತಾನೆ ದೇವ್ರ ಮೇಲೆ. ಆದರೂ ಪ್ರಹ್ಲಾದ ಹೇಳ್ತಾನೆ, ಆದರೂ ನೀನೊಂದು ವರ ಕೇಳು ಅಂತ ಹೇಳ್ಬಿಟ್ಟಿದ್ಯಾ, ಕೇಳ್ತೀನಿ, ಕೊಡ್ತೀಯಾ? ಅದೇನು ಕೇಳ್ತಿ ಕೇಳಪ್ಪ. ಈಗೇನೋ ವರ ಬೇಡ ಅನ್ನೋಷ್ಟು ಬುದ್ಧಿ ಇದೆ ಭಗವಂತನ ನಿನ್ನ ದಯೆಯಿಂದ, ವರ ಕೇಳಬಾರ್ದು ಅನ್ನೋಷ್ಟು ಪ್ರಜ್ಞೆ ಅಂತೂ ಇದೆ. ಆದರೆ ನಾನು ಈಗ ನಿಮ್ಮ ಹತ್ರ ಕೇಳೋ ವರ ಏನಂದರೆ, ಮುಂದೆ ದೊಡ್ಡವನಾಗಿ ವರ ಕೇಳೋ ಬುದ್ಧಿ ಬರ್ದಂಗೆ ನನಗೆ ವರ ಕೊಡು ಅಂತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಮುಂದೆ ದೊಡ್ಡವನಾಗಿ ಏನೋ ಹುಚ್ಚಿಡ್ದವನಂಗಾಗಿ ತಲೆ ಕೆಟ್ಟ ನನಗೆ ವರ, ನೀನೇನಾದರೂ ಎದುರುಗಡೆ ಬಂದರೆ ವರ ಕೇಳುವ ಬುದ್ಧಿ ನನಗೆ ಬರಬಾರ್ದು, ಅಂಥ ವರ ನನಗೆ ಕೊಡು ಅಂತಾನೆ. ಎಂಥ ಅದ್ಭುತವಾದ ವ್ಯಕ್ತಿತ್ವ ಪ್ರಹ್ಲಾದನದು. ರಾಕ್ಷಸರ ಮನೆತನದಲ್ಲಿ ಹುಟ್ಟಿದ ಮಹಾನ್ ದೈವ ಭಕ್ತ. ಭಗವಂತ ವರ ಕೇಳು ಅಂದಾಗ ಭಗವಂತನ ಮೇಲೆ ಕೋಪ ಮಾಡ್ಕೊಳ್ತಾನೆ. ಮತ್ತು ಒಂದು ವರ ಕೇಳ್ತಾನೆ, ಏನು ಈಗೇನೋ ವರ ಕೇಳಬಾರ್ದು ಅಂತ ಬುದ್ಧಿ ಇದೆಯಪ್ಪ, ಮುಂದೇನೋ ತಲೆ ಕೆಟ್ಟು ಈ ವರ ಕೇಳೋ ಬುದ್ಧಿ ಬಂದ್ರದಂಗೆ ನನಗೆ ವರ ಕೊಡು, ವರ ಕೇಳುವ ಬುದ್ಧಿ ಬರಲೇಬಾರ್ದು ನನಗೆ, ಅಂಥ ವರವನ್ನು ನನಗೆ ಕೊಡು ಅಂತ. ಅದು ಭಗವಂತನ ಕುರಿತಾದ, ಅಂದರೆ ನೀವು ಹೇಳಿದ್ರಿ, ನೀವು ದೇವ್ರ ಮುಂದೆ ಕೂತಾಗ ನಾನು ಹೆಂಗೆ ಬೇಡ್ಕೊಳ್ತೀನಿ ಅಂತ, ಅದನ್ನೇ ನಾನು ಪ್ರಹ್ಲಾದನ ಕಥೆಯ ಮೂಲಕ ಹೇಳಿದೆ. ಭಗವಂತ, ನಿನ್ನನ್ನು ನಾನು ಏನೋ ಕೇಳಿ ನನ್ನ ಶ್ರಮದಿಂದ ನನಗೇನು ಕೊಡ್ತೀಯೋ ನೀನು ಕೊಡು, ಆದರೆ ನಾನು ನಿನಗೆ ಕೈ ಮುಗಿಯೋದೇ ಏನೋ ಸ್ವಾರ್ಥ ಇಟ್ಕೊಂಡು ಅನ್ನೋದಾದರೆ ನನ್ನನ್ನು ನಾನು ಆ ತುಚ್ಛ ಮಟ್ಟಕ್ಕೆ ಇಳಿಸ್ಕೊಳ್ಳೋ ಬುದ್ಧಿ ಯಾವತ್ತೂ ಕೊಡಬೇಡಪ್ಪ, ಎಲ್ಲರನ್ನೂ ಚೆನ್ನಾಗಿಡು, ನನಗೆ ನಿನ್ನ ಸ್ಮರಣೆಯನ್ನು ಮಾಡುವ ಬುದ್ಧಿ ಕೊಡು. ಅದೆಂತ ಸಾವಿನಗಳಿಗೆ ಬಂದರೂ ನನ್ನ ಬಾಯಲ್ಲಿ ಹರೇ ರಾಮ ಹರೇ ಕೃಷ್ಣ ಹೇ ಹರ ಹರ ಮಹಾದೇವ, ನನ್ನ ಸಾವಿನಗಳಿಗೆ ಬಂದರೂ ನಿನ್ನ ಪಾದ ಬಿಡಬಾರ್ದು ಅಥವಾ ಮರಿಬಾರ್ದು, ಅಂಥ ಬುದ್ಧಿ ನನಗೆ ಕೊಡು, ಬೇರೇನು ಬೇಡ ಅಂತ. ಕಡೆಗಾಲದಲ್ಲಿ ಆಸ್ಪತ್ರೆ ಸೇರಿ ICU ಹಾಕಿ ಡಾಕ್ಟ್ರೆಲ್ಲ, ನೋಡಪ್ಪ ನಾನು ಎಲ್ಲ ಪ್ರಯತ್ನ ಮಾಡಿದ್ದೀವಿ, ಇನ್ನು ದೇವ್ರಿಗೆ ಬಿಟ್ಟಿದ್ದು ಅಂದಾಗ ನಮ್ಮ ಬಾಯಲ್ಲಿ ಆಗ ಹರ 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 ಮಹಾದೇವ ಹರ 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 ಶಂಭುಲಿಂಗ, ಆಗ ಎಲ್ಲಿ ICUನಲ್ಲಿ ಅಲ್ಲಿವರೆಗೂ ಬೇಡವೇ ಬೇಡ ದೇವರು ಅಂತ ಇದ್ದವನು ಡಾಕ್ಟ್ರ್ ಯಾವಾಗ ಕೈ ಬಿಟ್ರು ಆಗ ಹರ 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 ಮಹಾದೇವ ಅಂತೀವಿ. ಅದಕ್ಕೆ ನಮ್ಮ ಭಕ್ತಿ ಇದೆಯಲ್ಲ, ಅದು ಸ್ವಾರ್ಥದ ಇನ್ನೊಂದು ರೂಪ ಆಗಬಾರ್ದು, ಅದು ನಿಸ್ವಾರ್ಥವಾಗಬೇಕು. ನೀವು ಹೇಳ್ದಂಗೆ ನಮ್ಮ ಸನಾತನ ಧರ್ಮ ಹೇಳೋದು, ಸರ್ವೇ ಜನಃ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿರುವ ಎಲ್ಲರೂ, ಅದು ಎಲ್ಲರೂ ಅಂದರೆ ಮನುಷ್ಯರು ಅಂತ ಅಷ್ಟೇ ಅಲ್ಲ, ನಾಯಿ ನರಿ ಸರ್ವ ಜೀವ ಪ್ರಪಂಚಕ್ಕೂ ಅವ್ರು ಹಸಿದಾಗ ಅನ್ನ ಎಲ್ರಿಗೂ ಸಿಗಲಿ, ದುಃಖವಾದಾಗ ಸಮಾಧಾನದ ಮಾತು ಸಿಗಲಿ, ನಿದ್ದೆ ಬಂದಾಗ ನೆಮ್ಮದಿಯ ನಿದ್ದೆ ಸಿಗಲಿ, ಇಷ್ಟಿದ್ರೆ ಸಾಕಲ್ಲ. ಅದು ಮನುಷ್ಯರ ಕುರಿತು ಹಿಂದೂಗಳ ಕುರಿತು ಹೇಳಿದ್ದಲ್ಲ. ನಾಯಿಗೂ ಹಸಿವಾದರೆ ಯಾರನ್ನೂ ಅನ್ನ ಹಾಕುವ ರೂಪದಲ್ಲಿ ಬಂದ ಆ ನಾಯಿ ಹಸಿವನ್ನು ನೀಗಿಸುತ್ತ ಲೋಕೋ ಸಮಸ್ತ ಸುಖಿನೋ ಭವಂತು. ಸಮಸ್ತ ಅಂದರೆ ನಾಟ್ ಓನ್ಲಿ ಹ್ಯೂಮನ್, ಮನುಷ್ಯ ಮಾತ್ರ ಅಲ್ಲ, ನಾಯಿ ನರಿ ಜಿಂಕೆ ಸಿಂಹ ಕೋತಿ ಇರುವೆ, ಈ ಕಣ್ಣಿಗೆ ಕಾಣದ ಜೀವಿಗಳನ್ನು ಚೆನ್ನಾಗಿಡು ಭಗವಂತ ಅಂತ. ನೋಡಿ, ಎಷ್ಟು ಪ್ರಹ್ಲಾದನ ಕಥೆ ಯಾಕೆ ಹೇಳಿದೆ ಅಂದರೆ, ಆ ಪ್ರಹ್ಲಾದನಷ್ಟು ನಿಸ್ವಾರ್ಥ ಭಕ್ತಿ ನಮಗೆ ಬಂದಾಗ ತಾನಾಗಿ ನಮ್ಮ ಕರ್ಮಗಳು ಹಳೆಯದು ಅದೇನೇ ಇರ್ಬೋದು ಎಲ್ಲ ಬೆಂಕಿಯಲ್ಲಿ ಹುಲ್ಲು ಸೀದು ಹೋದಂಗೆ ಎಲ್ಲ ಸೀದು ಹೋಗ್ಬಿಡ್ತಾವಂತೆ. ಅದು ಪರಮಾರ್ಥ ಜ್ಞಾನ. ಭಗವಂತನ ತಿಳ್ಕೊಳ್ಳೋ ಶಕ್ತಿ ಎಲ್ರಿಗೂ ಕೊಡಬೇಕಷ್ಟೆ. ಇರ್ಲಿ, ಏನಾದರೂ ಅರ್ಥ ಆಯ್ತಾ? ಮೌನವಾಗ್ಬಿಟ್ರಿ. ಕೇಳಿಸ್ತಾ ಇಲ್ಲವ ನಿನ್ ಧ್ವನಿ? ಸರಿ ತಾಯಿ, ನಿನ್ಗೆ ಒಳ್ಳೇದಾಗ್ಲವ, ಆಗ ಕರೆ ಮಾಡ್ತೀನಿ.
ಈಶ್ವರ. ಸ್ನೇಹಿತರೆ ನೋಡಿ, ಪಾಪ ಬಹುಶಃ ಇವ್ರಿಗೂ ಕಷ್ಟ ಇರ್ಬೋದು, ಬಟ್ ಅವರು ಅದನ್ನು ಅಷ್ಟು ಮಹತ್ವ ಕೊಟ್ಟಿಲ್ಲ. ಅದು ಬಹಳ ಒಳ್ಳೆ ಗುಣ. ಶುಭವಾಗಲಿ. ನಿಮ್ಮ ಮಲಗಿರುವ ಮಗನಿಗೂ ನನ್ನ ಹಾರೈಕೆಗಳು, ನನ್ನ ಆಶೀರ್ವಾದಗಳು. ಒಳ್ಳೆಯದಾಗಲಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಷ್ಟೊತ್ತು ನನ್ನ ಜೊತೆಗಿದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೂ ನಮ್ಮಲ್ಲಿ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಬೆಳಗಿನ ಜಾವ 5 ಗಂಟೆಗೆ ಭಗವದ್ಗೀತೆ ಕ್ಲಾಸ್ಗಳು ನಡೀತವೆ. ಝೂಮ್ ಮೀಟಿಂಗಲ್ಲಿ, ಝೂಮ್ ಆ್ಯಪಲ್ಲಿ. ಈಗಾಗಲೇ ನೋಡಿ, ಅದನ್ನೇ ನಮ್ಮದೊಂದು ಭಗವದ್ಗೀತೆ ತರಗತಿಗೆ ಬರುವ ಒಂದು ಶಿಷ್ಯರು ಅಂತ ಹೇಳಲ್ಲ, ಪಾಪ ಅವರೆಲ್ಲ ಬಹಳ ಹಿರಿಯರಿದ್ದಾರೆ, ಮತ್ತು ಅವರೆಲ್ಲ ಎಷ್ಟು ಸಜ್ಜನ ಜೀವಿಗಳಿದ್ದಾರೆ. ಇವನ್ ನಾನು ಅವ್ರಿಗಿಂತ ಚಿಕ್ಕವನಾದರೂ ಎಷ್ಟು ದೊಡ್ಡ ಶರಣಾಗತಿಯಾಗಿ ಅವರು ಜ್ಞಾನವನ್ನು, ಭಗವದ್ಗೀತೆಯನ್ನು ಏನು ಉಪದೇಶ ಮಾಡಿದ್ರು ಅದನ್ನು ಕೇಳ್ತಾರೆ. ಅವರು ಸಜ್ಜನರು. ಅದನ್ನು ನಾನೊಂದು ಕುಟುಂಬ ಅಂತ ಭಾವಿಸಿದ್ದೀನಿ ಯಾವಾಗಲೂ ಅಷ್ಟೇ. ಭಗವದ್ಗೀತೆ ತರಗತಿಗೆ ಬಂದು 5:30 ಬೆಳಗಿನ ಜಾವ 5:30 ಬಂದು ಆ ಜ್ಞಾನವನ್ನು ಕೇಳಿ ಕೂತ್ಕೊಳ್ತಾರೆ ಅಂದರೆ ಭಗವಂತನಿಗೆ ಇವ್ರ ಮೇಲೊಂದು ವಿಶೇಷವಾದ ಅನುಗ್ರಹ ಕೊಟ್ಟರೆ ಮಾತ್ರ ಸಾಧ್ಯ. ಹಾಗೆ ನಿಮ್ಮಲ್ಲೂ ಭಗವದ್ಗೀತೆ ತರಗತಿಗೆ ಸೇರಿಕೊಳ್ಬೇಕು. ಬೆಳಗಿನ ಜಾವ ಅದೊಂದು ಅರ್ಧ ಗಂಟೆ, 3/4 ಗಂಟೆ ನಡೆಯುವ ತರಗತಿ. ಮತ್ತೆ ನೀವು ಒಂದು 7 ಗಂಟೆ ಅಥವಾ 6:45 ನೀವು ಮತ್ತೆ ನಿಮ್ಮ ಕೆಲಸಕ್ಕೆ ಮುಂದುವರಿಬೋದು. ಸೊ ಬೆಳಗಿನ ಜಾವ ಬೇಗ ಎದ್ದಂಗೂ ಆಗುತ್ತೆ, ಜೊತೆಗೆ ಒಂದು ಜ್ಞಾನದ ಸತ್ಸಂಗದಲ್ಲಿ ಭಾಗಿಯಾಗಿ ಒಂದಷ್ಟು ತಿಳ್ಕೊಂಡಂಗೂ ಆಗುತ್ತೆ. ಮನಸ್ಸು ನಿರಾಳವಾಗುತ್ತೆ, ಜ್ಞಾನಮಯವಾಗುತ್ತೆ, ಅಧ್ಯಾತ್ಮ ವೈರಾಗ್ಯ ಬರುತ್ತೆ, ಜಗತ್ತನ್ನು ಕರುಣೆಯಿಂದ ನೋಡುವ ದೃಷ್ಟಿಕೋನ ಬರುತ್ತೆ. ಸೊ ಇದೆಲ್ಲ ಭಗವದ್ಗೀತೆ ಅಥವಾ ಇಂತಹ ಸತ್ಸಂಗ ಕಾರ್ಯಕ್ರಮದಿಂದ ಬರುವಂಥದ್ದು. ಸೊ ನಿಮಗೂ ಆ ಭಗವದ್ಗೀತೆ ತರಗತಿಯಲ್ಲಿ ಭಾಗಿಯಾಗಬೇಕು ಅನಿಸಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು, ಅಥವಾ ಮೆಸೇಜ್ ಮಾಡಿದ್ರೆ ನಿಮಗೆ ಆ ಕ್ಲಾಸ್ಗೆ ಅಟೆಂಡ್ ಆಗೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಸೊ ನಿಮಗೆ ಯಾರಾದರೂ ಭಗವದ್ಗೀತೆ ತರಗತಿಗೆ ಸೇರಬೇಕು ಅಂತ ಅನಿಸಿದ್ರೆ ಇದಕ್ಕೆ ಮೆಸೇಜ್ ಮಾಡಿ. ಶುಭವಾಗಲಿ. ಇಷ್ಟು ಹೇಳ್ತಾ ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀನಿ. ಮತ್ತೆ ನಾವು ಶನಿವಾರದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭರಾತ್ರಿ. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಹರೇ ಕೃಷ್ಣ. ಮತ್ತೆ ಭೇಟಿಯಾಗೋಣ. ಶುಭವಾಗಲಿ. ನೆಮ್ಮದಿಯಾಗಿ ನಿದ್ದೆ